ಒಂದು ಕೆರೆಯಲ್ಲಿ ಒಂದು ಬಾತುಕೋಳಿ ವಾಸವಾಗಿತ್ತು. ಅದರ ಹೆಸರು ಡಾಕಿ. ಆ ಕೆರೆಯ ಪಕ್ಕದ ಕಾಡಿನಲ್ಲಿ ಒಂದು ನರಿ ವಾಸವಾಗಿತ್ತು. ಅದರ ಹೆಸರು ಲಕ್ಕಿ. ಡಾಕಿಯ ವಾಸಸ್ಥಾನ ಒಂದು ಸುಂದರವಾದ ತಿಳಿನೀರಿನ ಕೆರೆಯಲ್ಲಿ. ಆ ಕೆರೆಯ ಪಕ್ಕದಲ್ಲಿ ದಟ್ಟವಾದ ಪೊದೆಗಳ ನಡುವೆ ಬುದ್ಧಿವಂತ ಡಾಕಿ ತನ್ನ 3 ಮೊಟ್ಟೆಗಳೊಂದಿಗೆ ವಾಸವಾಗಿತ್ತು. ಪ್ರತಿದಿನವೂ ಅದು ತನ್ನ ಮೊಟ್ಟೆಗಳಿಗೆ ಕಾವಲು ಕಾಯುತ್ತಾ ಅವು ಮರಿಯಾಗುವ ದಿನವನ್ನು ಕಾತರದಿಂದ ಎದುರು ನೋಡುತ್ತಿತ್ತು. ಓಯ್ ನನ್ನ ಮುದ್ದಾದ ಮರಿಗಳೇ, ಬೇಗ ಮರಿಗಳಾಗಿ ಹೊರಬನ್ನಿ. ನಿಮ್ಮನ್ನು ನೋಡಲು ನಾನು ಕಾತರದಿಂದ ಕಾಯುತ್ತಿದ್ದೇನೆ. ಹೀಗಿರುವಾಗ ಒಂದು ದಿನ ಕೆಟ್ಟ ಬುದ್ಧಿಯ ಲಕ್ಕಿ ಬೇಟೆಯ ಹುಡುಕಾಟದಲ್ಲಿ ಆ ಕೆರೆಯ ಬಳಿ ಬಂತು. ದೂರದಿಂದಲೇ ಮೊಟ್ಟೆಗಳ ಮೇಲೆ ಕುಳಿತಿದ್ದ ಬಾತುಕೋಳಿಯನ್ನು ನೋಡಿ ಅದರ ಮೊಟ್ಟೆಗಳನ್ನು ಕದಿಯಲು ಒಂದು ಕುತಂತ್ರ ಉಪಾಯವನ್ನು ರೂಪಿಸಿತು. ನರಿಯು ಪೊದೆಯ ಹಿಂದೆ ಅಡಗಿ ಕುಳಿತು ತನ್ನಲ್ಲೇ ನಗುತ್ತಾ, ಹಾ 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 ಹಾ, ಇವತ್ತಿನ ಭೋಜನಕ್ಕೆ ಸೂಕ್ತವಾದ ಬೇಟೆ ಸಿಕ್ಕಿತು. ಬಾತುಕೋಳಿಯ ಮೊಟ್ಟೆಗಳು, ಇವುಗಳನ್ನು ಹೇಗಾದರೂ ಮಾಡಿ ಕದಿಯಬೇಕು ಎಂದು ಯೋಚಿಸಿತು. ಲಕ್ಕಿ ನಿಧಾನವಾಗಿ ಡಾಕಿ ಹತ್ತಿರ ಬಂದು ತನ್ನ ಮೋಸದ ಮಾತುಗಳಿಂದ ಅದನ್ನು ನಂಬಿಸಲು ಪ್ರಯತ್ನಿಸಿತು. ಓ ಅಂದವಾದ ಬಾತುಕೋಳಿ, ನೀವಿಲ್ಲಿ ಒಬ್ಬಂಟಿಯಾಗಿ ಮೊಟ್ಟೆಗಳೊಂದಿಗೆ ಕುಳಿತಿದ್ದೀರಲ್ಲ. ಈ ಕಾಡಿನಲ್ಲಿ ಎಷ್ಟೊಂದು ಅಪಾಯಗಳಿವೆ ಗೊತ್ತಾ? ನಿಮ್ಮ ಮೊಟ್ಟೆಗಳಿಗೆ ಏನಾದರೂ ಆದರೆ? ನೀವು ಯಾರು ಮತ್ತು ನನ್ನ ಬಗ್ಗೆ ನಿಮಗೆ ಇಷ್ಟೊಂದು ಕಾಳಜಿ ಏಕೆ? ಲಕ್ಕಿಯು ಡಾಕಿಯನ್ನು ನಂಬಿಸಲು ಇನ್ನೊಂದು ಉಪಾಯ ಮಾಡಿತು. ಅದರ ಕಷ್ಟದಲ್ಲಿ ಸಹಾಯ ಮಾಡುವಂತೆ ನಟಿಸಿತು. ನಾನು ನಿಮ್ಮ ಸ್ನೇಹಿತ. ಈ ಕಾಡಿನಲ್ಲಿ ನಿನಗೆ ಏನಾದರೂ ತೊಂದರೆಯಾದರೆ ನಾನು ಸಹಾಯ ಮಾಡಲು ಸಿದ್ಧನಿದ್ದೇನೆ. ಒಂದು ವೇಳೆ ನೀವು ಬೇಟೆಗೆ ಹೋಗಬೇಕಾದರೆ ನಾನು ನಿಮ್ಮ ಮೊಟ್ಟೆಗಳನ್ನು ನೋಡಿಕೊಳ್ಳಬಲ್ಲೆ. ಮತ್ತಷ್ಟು ಸಂಶಯದಿಂದ ಮೊಟ್ಟೆಗಳನ್ನು ಇನ್ನಷ್ಟು ಗಟ್ಟಿಯಾಗಿ ಹಪ್ಪಿಕೊಳ್ಳುತ್ತಾ, ನನಗೆ ನಿಮ್ಮ ಸಹಾಯ ಬೇಕಾಗಿಲ್ಲ. ನನ್ನ ಮೊಟ್ಟೆಗಳನ್ನು ನೋಡಿಕೊಳ್ಳಲು ನನಗೆ ಗೊತ್ತಿದೆ. ನೀವು ದಯವಿಟ್ಟು ಇಲ್ಲಿಂದ ಹೋಗಿ. ಲಕ್ಕಿಯು ತನ್ನ ಕುತಂತ್ರವನ್ನು ಬಿಡದೆ ಬಾತುಕೋಳಿಯನ್ನು ಹೆದರಿಸಿ ಓಡಿಸಲು ಇನ್ನೊಂದು ಉಪಾಯ ಮಾಡಿತು. ಆದರೆ ಡಾಕಿ ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯಿಸಿತು. ಹಠಾತ್ತಾಗಿ ಗಟ್ಟಿಯಾಗಿ ಕೂಗುತ್ತಾ ಬಾತುಕೋಳಿಯನ್ನು ಎದುರಿಸಲು ಪ್ರಯತ್ನಿಸುತ್ತಾ ಹೇಳುತ್ತೆ, ಹೇ ಬಾತುಕೋಳಿಯೇ, ನೀನೇಕೆ ಇಲ್ಲಿ ಕುಳಿತುಕೊಂಡದ್ದೀಯಾ? ಅಲ್ಲಿ ನೋಡು, ಆ ಕಡೆ ಇರುವ ಕಾಡಿಗೆ ದೊಡ್ಡ ಬೇಟೆಗಾರರು ಬಂದಿದ್ದಾರೆ. ಅವರು ನಿನ್ನನ್ನು ಮತ್ತು ನಿನ್ನ ಮೊಟ್ಟೆಗಳನ್ನು ಹಿಡಿಯಲು ಬರುತ್ತಿದ್ದಾರೆ. ಓ ಹಾಗೆಂದೀರಾ? ಚಿಂತೆ ಇಲ್ಲ. ನನ್ನನ್ನು ರಕ್ಷಿಸಿಕೊಳ್ಳಲು ನನಗೆ ಗೊತ್ತಿದೆ. ಅದಕ್ಕೆ ಸರಿಯಾಗಿ ನಾನು ನನ್ನ ಮೊಟ್ಟೆಗಳನ್ನು ಈ ಕೆರೆಯ ಆಳಕ್ಕೆ ತೆಗೆದುಕೊಂಡು ಹೋಗುತ್ತೇನೆ. ಅಲ್ಲಿ ಯಾರಿಗೂ ಸಿಗುವುದಿಲ್ಲ ಎಂದು ಹೇಳುತ್ತಾ ನಿಧಾನವಾಗಿ ಮೊಟ್ಟೆಗಳನ್ನು ಕೆರೆಯೊಳಗೆ ತಳ್ಳಲು ಆರಂಭಿಸುತ್ತದೆ. ಬೇಡ ಬಾತುಕೋಳಿಯೇ, ಬೇಡ. ಆ ರೀತಿ ಮಾಡಬೇಡ. ಬೇಟೆಗಾರರು ಬರುತ್ತಿಲ್ಲ. ನಾನು ಸುಳ್ಳು ಹೇಳಿದೆ. ನಿನ್ನ ಮೊಟ್ಟೆಗಳನ್ನು ನೀರಿನಲ್ಲಿ ಹಾಕಬೇಡ. ಡಾಕಿಯು ಲಕ್ಕಿಯನ್ನು ನೋಡಿ ಬುದ್ಧಿವಂತಿಕೆಯಿಂದ ನಗುತ್ತಾ, ಓಹೋ, ಹಾಗಾದರೆ ಬೇಟೆಗಾರರು ಬರುತ್ತಿಲ್ಲವೇ? ನೀನು ಸುಳ್ಳು ಹೇಳಿದೆಯಾ? ನಿನ್ನ ಉದ್ದೇಶವೇನೆಂದು ಈಗ ನನಗೆ ಅರ್ಥವಾಯಿತು ನರಿಯೇ. ನನ್ನ ಮೊಟ್ಟೆಗಳನ್ನು ನೀನು ಕದಿಯಲು ಬಂದಿದ್ದೆ ಅಲ್ಲವೇ? ತನ್ನ ಮೋಸ ಬಯಲಾದಾಗ ನಾಚಿಕೆಯಿಂದ ತಲೆ ತಗ್ಗಿಸಿ, ಅದು ಮಾತು ಹೊರಡದೆ ಅಲ್ಲಿಂದ ನಿಧಾನವಾಗಿ ಓಡಿ ಹೋಗಲು ಪ್ರಯತ್ನಿಸುತ್ತದೆ. ಡಾಕಿ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಮೊಟ್ಟೆಗಳನ್ನು ರಕ್ಷಿಸಿಕೊಂಡಿತು. ಲಕ್ಕಿ ತನ್ನ ದುರಾಸೆಗೆ ತಕ್ಕ ಪಾಠವನ್ನು ಕಲಿತು ಅಲ್ಲಿಂದ ಓಡಿ ಹೋಯಿತು. ಡಾಕಿ ನರಿಯು ಓಡಿ ಹೋಗುವುದನ್ನು ನೋಡುತ್ತಾ ನಗುತ್ತಾ ಹೀಗೆ ಹೇಳುತ್ತೆ, ಕೆಟ್ಟ ಉದ್ದೇಶಗಳಿರುವವರು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆ ಯಾವಾಗಲೂ ಗೆಲ್ಲುತ್ತದೆ. ಹೀಗೆ ಬುದ್ಧಿವಂತ ಡಾಕಿ ತನ್ನ ಮೊಟ್ಟೆಗಳನ್ನು ಕುತಂತ್ರಿ ಲಕ್ಕಿಯಿಂದ ರಕ್ಷಿಸಿಕೊಂಡಿತು. ಈ ಕಥೆಯ ನೀತಿ ಪಾಠ ಏನೆಂದರೆ, ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಹ ಬುದ್ಧಿವಂತಿಕೆ ಮತ್ತು ಸಂಯಮದಿಂದ ವರ್ತಿಸಿದರೆ ಯಾವುದೇ ಅಪಾಯವನ್ನು ಎದುರಿಸಬಹುದು.
ದುರಾಸೆ ಮತ್ತು ಮೋಸ ಎಂದಿಗೂ ಯಶಸ್ವಿಯಾಗುವುದಿಲ್ಲ.